ನಮಗೆ ಇದು ಹಿಂಡುಮಾನಲ್ಲಿದೆ ಜಮೀನು. ಹಿಂಡುಮಾನ ಇಲ್ಲಿ ಬಿಲ್ ಬರ್ತಾರೆ ಇಲ್ಲಿ ಇಲ್ಲೇ ಈ ತೋಟವೇ ಅಲ್ಲೇ ಹಂಗಲ್ಲ ಇದೇ ಅದು ಮನೆ, ಇದೇ ಮನೆ. ಇದು ಈ ದೊಡ್ಡ ಮರ ಮರ ಕಾಣ್ತಾರೆ. ಈ ಮರಗಳು ಹೇಳಿದ್ರೆ ನಮ್ಮ ಮನೆ ಇಲ್ಲಿ ಕಾಣೋದು ಕ್ಲೀನಾಗಿ. ನಮ್ಮ ಮನೆ ಹತ್ರ ಯಾರು ನಿಂತವ್ರೆ ಅಂತ ಕಾಣೋದು. ನೀವು ಬರ್ತೀರಾ? ಹೈವೇ ಇಂದ 11 ಕಿಲೋಮೀಟರ್ ಕರೆಕ್ಟ್ ಆಗಿದೆ. ಈ ರೂಟಲ್ಲಿ ಬಂದ್ರೆ 2 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. 13-14 ಕಿಲೋಮೀಟರ್ ಆಗುತ್ತೆ. ನಾವು ಹಂಗೆ ಹೋಬಳಿ ಅಂತ ದಬ್ಬೆಘಾಟ ಅಂತ ಇದೆ, ಅದು ಹೋಬಳಿ. ಅದು ಅಲ್ಲಿಂದ ಮುಂದೆ ಒಂದು ಊರಿದೆ ದಬ್ಬೆಘಾಟ ಅಂತ ಇದೆ, ಹೋಬಳಿ. ಅಲ್ಲಿಂದ ಲೆಫ್ಟ್ ಹಿಂಗ್ ಬಂದ್ರೆ ಇದೆ ಟಾರ್ ರೋಡ್, ಪೂರ್ತಿ ತಾರ್ ರೋಡ್ ಊರ್ ತಕ್ಲದೆ. ಈಗ ಇದು ನಾವಲ್ಗೆ ಆಗಿರೋದ್ರಿಂದ ಇದು ಆಯ್ತು ಈಗ. ಹಿಂಗೊಂದು ರೋಡು ಹಿಂಗಿರಿಕೆ ಹಿಂಗೊಂದು ರೋಡ್ ಗೊತ್ತಾಗಲ್ಲ. ಗಿರಿಶೆ ರೋಡ್ ಅದು ಮೇನ್ ರೋಡ್. ಕಬ್ಲಿ ದೇವ ಒಂದ್ಸಲ ಟಿವಿ ತೋರಿಸಿಲ್ಲ, ಕಬ್ಲಿ ದೇವಸ್ಥಾನ ಇವತ್ತು ಜಾತ್ರೆ. ಇವತ್ತು ಜಾತ್ರೆ, ಏನ ಸಖತ್ ಸೇರಿ ಒಂದು ವಾರದಿಂದ ನಡೀತಲೇ ಇದ್ದಲ್ಲ. ಇವತ್ತು ನಡೀತಾ ಇದೆ ಜಾತ್ರೆ. ಜಾತ್ರೆ ಇದೆ. ಇವತ್ತೇ ಜನ ಜಾಸ್ತಿ. ಇಲ್ಲಿಂದ ಒಂದು 7 ಕಿಲೋಮೀಟರ್ ಮಾಡ್ತಾನೆ. ಮನೆ 11 ಆಯ್ತಲ್ಲಿ ಸತ್ಯವ ದೇವ್ರ ಸರ್ ಅಲ್ಲಿ ನಾಗರಾವ್ ಕಚ್ಚಿದ್ರೆ ಯಾವ ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ. ಅಲ್ಲೇ ತರ ಅದೇ ಹಾವಿಂದೆಲ್ಲ ಬರ್ತಲ್ಲ, ಮನೆಗಳೆಲ್ಲ ಹಾವು ಸೇರ್ಕೊಳ್ಳುತ್ತೆ ಸರ್. ಅಲ್ಲಿ ನಿಮ್ಗೆ ಏನಾರ ಯಾರಿಗಾರ ಹಾವು ಕಚ್ಚಿದ್ರೆ, ನಾಗರಾವ್ ಕಚ್ಚಿದ್ರೆ ತಾಣ ಮನಸ್ಬಿಟ್ಟು ಬೆಳಗು ಭಜನೆ ಮಾಡ್ತಾರೆ. ಬೆಳಗಿನ ಜಾವದಲ್ಲಿ ತೀರ್ಥ ಕೊಡಿಸ್ತಾರೆ, ಅವ್ನು ಹುಷಾರಾಗ್ತಾನೆ. ಅದೇ ಹಾಸ್ಪಿಟ್ಲಿಗೆ ಹೋದ 16 ಲಕ್ಷಾಂತರ ರೂಪಾಯಿ ದುಡ್ಡು ಆಗುತ್ತೆ ನೋಡಿ. ಅಲ್ಲ ಸುತ್ತ ದೇವ್ರದು ಸರ್. ಬೆಂಗಳೂರಿನಲ್ಲ ಇಲ್ಲ ಅಕ್ಕಪಕ್ಕ ಅಂದ್ರೆ ಆ ಕಚ್ಚಿದ ಬೇಕಾದ್ರೆ ನೀರು ಪರ ಏನು ಕುಡಿಸಬಾರ್ದು. ಆ ದೇವರ ಹೆಸರು ಕರ್ಕೊಂಡ್ ಬಂದ್ಬಿಡ್ಬೇಕು. ತಗೊಂಡ ಮೇಲೆ ಒಳ್ಳೆ ಇಂಪ್ರೂವ್ ಮಾಡಾಕ್ಯಾರ. ಸ್ವಾಮೀಜಿ ವಹಿಸ್ಕೊಂಡ್ರಿ ಈಗ ಎಲ್ಲ ದಸ್ತಿಘಟ್ಟ ಕೇಳಿರ್ಬೇಕು. ಸಾಮಾನ್ಯ ಗುಡ್ಡ ಹಾಕ್ತಲ್ಲ ಅಣ್ಣ ನೆಲಕ್ಕೆ, ಕಾಲಿಗೆ ಬೀಳ್ತೀವಿ. ಒಂದಾಗಿ ಹೋದ್ಸರಿ ಜಾತ್ರೆ 18 ಲಕ್ಷ ಆಗಿದ್ದು ಮುಗಿಯ ಹೋಯ್ತಿಗೆ ಕಬ್ಳಿದು. ಅಷ್ಟು ಭಾರಿ ಅಲ್ಲ ಒಂದ್ಸರಿ ಜಾತ್ರೆ ಆಗ್ಬಿಟ್ಟು 18 ಲಕ್ಷ 20 ಲಕ್ಷ ಆಗ್ಬಿಡ್ತದೆ ಹೋದ್ಸರಿಯಾ. ನೀನು ಬರೀ 20 ಲಕ್ಷ ಒಬ್ಬೊಬ್ರು ಹಾಕ್ತಾರೆ. ಈ ಕಡೆ ರೋಡಲ್ಲಿ ಹೋಗೋಣ ಈಗ. ನೀವು ನಿಮ್ಮ ಇವ್ರ ಮಂತ ಇರಿ.